ಸರ್ ನಮ್ಮ ಎವ್ರಿ ಇಯರ್ ಕಾಸ್ಟ್ ಚೇಂಜಸ್ ನಾನು ಹೈಕೋರ್ಟ್ ಹೋಗಿರ್ತೀನಿ ಸರ್ ಇದು ಬೇಡ ಅಂತ ಮತ್ತೆ DL ಎಲ್ಲ ಒಂದು ಕೋರ್ಟ್ ಹೋಗಿ ಮತ್ತೆ ರೀಟೆಂಡರ್ ಆಗಿ ಮತ್ತೆ ಅವನೇ ಪಾರ್ಟಿಸಿಪೇಟ್ ಮಾಡಿ ಬರ್ತಾನೆ ಸರ್. ಹಿಂದೆ ನಾನು ಫಸ್ಟ್ ಟೈಮ್ MLA ಇದ್ದಾಗ ಇಂಥ ಕಾಂಟ್ರಾಕ್ಟ್ಗೆ ಅವಕಾಶನೇ ಕೊಡಬೇಡಿ ನಗರತ್ನ ಅದಕ್ಕೆ ನಾನು DMA ಕೋರ್ಟಲ್ಲಿ ನಾನು ಹೇಳಿದ್ಮೇಲೆ ಅವ್ನಿಗೆ ಟೆಂಡರ್ನ ಹೋಲ್ಡ್ ಮಾಡಿ ಏನೋ ಟೆಕ್ನಿಕಲ್ ರೀಸನ್ನಿಂದ ಮಾಡದೇ ಇದ್ದಾಗ ಅವ್ನು ಮತ್ತೆ ಹೈಕೋರ್ಟ್ಗೆ ಹೋಗ್ತಾನೆ ಸರ್. ನಾವು ಅಷ್ಟೆಲ್ಲ ಫೈಟ್ ಮಾಡಿ ಕೊನೆಗೆ ಟೆಂಡರ್ ಮತ್ತೆ ರೀಕಾಲ್ ಮಾಡಿದಾಗ ಅವರೇ ಪಾರ್ಟಿಸಿಪೇಟ್ ಮಾಡಿ ಅವರೇ ಬಂದು ಜಿಲ್ಲೆಯಲ್ಲೇ ಕೋಲಾರ ಕೇಳಿ ಫ್ರೆಂಡ್ ತಗೊಂಡಿದ್ದೆ ಸರ್. ಎಲ್ಲ ಟೌನ್ ಮುಗಿದಿದೆ ಈಗ ಮಾಡ್ತಾ ಇದ್ದೀವಿ ಸರ್. ಫೆಬ್ರವರಿ ಕ್ಲೋಸ್ ಮಾಡ್ತೀವಿ ಸರ್ ಲಾಸ್ಟ್ ವೀಕ್. ಸ್ಟೇಜಿಗೆ ಹೋಗಿತ್ತು ಸರ್. ಒಂದು ಚಾನ್ಸ್ ಕೊಡೋಣ ಅಮೌಂಟೆಲ್ಲ ರಿಲೀಸ್ ಮಾಡಿಕೊಟ್ಟಿದ್ದೀವಿ. ಯಾವುದೂ ನಮ್ಮ ಪೆಂಡಿಂಗ್ ಇಲ್ಲ ಸರ್. ಕಮಿಟಿಗೆ ಸಿಗ್ತಾನೆ ಹೇಳಿದ್ರು ಫೆಬ್ರವರಿಗೆ ಮಾರ್ಚ್ ಒಳಗಡೆ ಮಾರ್ಚ್ ಸೊ ಪ್ರೆಷರ್ ಆಗಿ ಮಾಡಿಸಿದೆ. ಆಮೇಲೆ ಎಲೆಕ್ಟ್ರಿಕ್ ಕ್ರಿಮ್ಟೋರಿಯಂ ನಾವು ಇದು ಮಾಡ್ತೀವಿ ಸರ್. 8 ಕೋಟಿ ವೆಚ್ಚದಲ್ಲಿ ಅದು ಆಲ್ರೆಡಿ ವರ್ಕ್ ಮಾಡೋಕೆ ಸರ್. ಎಲೆಕ್ಟ್ರಿಕ್ ಕ್ರಿಮ್ಟೋರಿಯಮ್ದು 8 ಕೋಟಿ ವೆಚ್ಚದಲ್ಲಿ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಸರ್. ಅದು ಇಷ್ಟಲ್ಲೇ ಅದನ್ನು ಕೆಲಸ ಪ್ರಾರಂಭ ಮಾಡ್ತೀವಿ ಸರ್. ಇಷ್ಟು ಸರ್ KGF ನಗರಕ್ಕೆ ಸಂಬಂಧಪಟ್ಟಂಗೆ ಏನು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿ